ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನವೀನ್ ಕ್ರಿಯೇಷನ್ಸ್ 236. ಇವತ್ತಿನ ಬ್ಲಾಗಲ್ಲಿ ನಾನು ಬರೀ ನನ್ನ ಜಿಮ್ಮಿನ ವಿಡಿಯೋ ಮಾತ್ರ ಮಾಡ್ತೀನಿ. ನಿನ್ನೆ ನಾನು ಅದಪ್ಪ ಲೆಗ್ಸು ಮತ್ತು ಶೋಲ್ಡ್ರು ಮಾಡಿದ್ದೆ. ಇವಾಗ ಚೆಸ್ಟು ಮತ್ತು ಟ್ರೈಸೆಪ್ಸ್ ಮಾಡ್ತೀನಿ. ಇವಾಗಲೂ 1 ಅವರೇ ಟೈಮ್ ಇರೋದು. ಎಷ್ಟಾಗುತ್ತಷ್ಟು ವರ್ಕೌಟ್ ಮಾಡಿಕೊಂಡು ಬೇಗ ಮಾಡಿಕೊಂಡು ಹೊರಡೋಣ. ಓಕೆ, ಸ್ಟಾರ್ಟ್ ಮಾಡೋದು ಬನ್ನಿ. ಈಗ ಚೆಸ್ಟು ಮತ್ತು ಟ್ರೈಸೆಪ್ಸು ಲೈಟಾಗಿ ಸ್ಟಿಕ್ಕಲ್ಲಿ ಸ್ಟ್ರೆಚಸ್ ಮಾಡ್ತಾಯಿದ್ದೀನಿ. ಶೋಲ್ಡ್ರೂ ರಿಲೀಫ್ ಆಗುತ್ತೆ, ಚೆಸ್ಟಿಗೂ ನನಗೆ ಫ್ರೀ ಆಗುತ್ತೆ. ನೆಕ್ಸ್ಟು ನಾನು ಚೆಸ್ಟ್ ಮಾಡ್ತಿರೋದ್ರಿಂದ ಡಿಪ್ಸ್ ಹೊಡ್ಕೊಂಡು ಟ್ರೈಸೆಪ್ಸಿಗೆ ಕ್ಲೋಸ್ ಗ್ರಿಪ್ಪು ಸ್ವಲ್ಪ ಹತ್ತಿರ ಹಿಡ್ಕೊಂಡು ಡಿಪ್ಸ್ ಹೊಡಿತಾ ಇದ್ದೀನಿ. ಅಂದರೆ ಡೈಮಂಡ್ ಡಿಪ್ಸು ಏನಾದರೂ ಆಗಿರ್ಬೋದು. ಸ್ವಲ್ಪ ದಂಡ ಹೊಡೆದು ತುಂಬ ದಿವಸ ಆಗಿತ್ತು. ಇದು 1 ಸೆಟ್ಟು 2 ಸೆಟ್ಟು ಹೊಡೆದು ಡೈರೆಕ್ಟ್ ಇವಾಗ ನಾನು ಡಂಬಲ್ಸಲ್ಲಿ ಮಾಡ್ತೀನಿ. ಇವತ್ತು ಫುಲ್ಲು ನಾನು ಲಾಸ್ಟ್ ಟೈಮು ಡಂಬಲ್ಸ್ ಮಾಡಿರಲಿಲ್ಲ. ನಾನು ಹೇಳಿದ್ದೆ ಲಾಸ್ಟ್ ಟೈಮ್ ನಿಮಗೆ, ಒಂದು ದಿವಸ ಫುಲ್ಲು ಮಷೀನು ಇಲ್ಲಾಂದರೆ ಬೆಂಚ್ ಪ್ರೆಸ್ಸು, ಒಂದು ದಿವಸ ಫುಲ್ ಡಂಬಲ್ ಮಾಡ್ತೀನಿ ಅಂತ ಹೇಳಿದ್ದೆ. ಅದನ್ನೇ ಇವಾಗ ಮಾಡ್ತಾಯಿದ್ದೀನಿ. ಈಗ ಡಂಬಲ್ಸಲ್ಲಿ ಫ್ಲ್ಯಾಟು ಚೆಸ್ಟ್ ಪ್ರೆಸ್ಸು ಡಂಬಲ್ಸಲ್ಲಿ. ಚೆಸ್ಟ್ ಪ್ರೆಸ್ ಆದಮೇಲೆ ನೆಕ್ಸ್ಟ್ ಇವಾಗ ನಾನು ಒಂದು ಸ್ವಲ್ಪ ಲೈಟ್ ವೆಯ್ಟಲ್ಲಿ ಚೆಸ್ಟ್ ಫ್ಲೈ ಡಂಬಲ್ಸಲ್ಲಿ ಫ್ಲೈ ಮಾಡ್ತಾಯಿದ್ದೀನಿ. ಅಂದರೆ ನಾವು ಕೇಬಲಲ್ಲಿ ಹೊಡಿತೀವಲ್ಲ ಆ ಥರನೇ ಇಲ್ಲಿ ಡಂಬಲ್ಸಲ್ಲಿ ಹೊಡಿತೀವಿ. ಒಳ್ಳೆ ವರ್ಕ್ ಆಗತ್ತಿದು. ಇದಾದಮೇಲೆ ನಾನು ಫ್ಲ್ಯಾಟಲ್ಲಿ ಅಂದರೆ ಕ್ಲೋಸ್ ಟು ಆರ್ಮು, ಬೋತ್ ಆರ್ಮು ನಾನು ಚೆಸ್ಟ್ ಪ್ರೆಸ್ ಮಾಡ್ತೀನಿ ಕ್ಲೋಸ್ ಗ್ರಿಪ್ಪಲ್ಲಿ. ಇದು ನಮಗೆ ಟ್ರೈಸೆಪ್ಸಿಗೂ ಸ್ವಲ್ಪ ಪ್ರೆಷರ್ ಬೀಳುತ್ತೆ. ಮತ್ತು ಚೆಸ್ಟು ತಿಕ್ಕಾಗಿ ಒಂದು ಲೈನ್ ಬರುತ್ತಲ್ಲ ಚೆಸ್ಟ್ ಮಧ್ಯ, ಅದಕ್ಕೆ ನಮಗೆ ತುಂಬ ಯೂಸ್ ಆಗುತ್ತೆ. ಇದು ಆ ಶೇಪಿಗೆ ಟ್ರೈಸೆಪ್ಸಿಗೂ ವರ್ಕ್ ಆಗುತ್ತೆ. ಆಮೇಲೆ ಚೆಸ್ಟು ಆ ಶೇಪಿಗೂ ನಮಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅದಾದಮೇಲೆ ನಾನೀಗ ಅಪ್ಪರ್ ಚೆಸ್ಟು ಸೇಮ್ ಇವಾಗ ಏನು ಮಾಡಿದೆ ಅದನ್ನೇ ಅಪ್ಪರ್ ಚೆಸ್ಟಲ್ಲೀಗ ಡಂಬಲ್ ಪ್ರೆಸ್ ಮಾಡ್ತಾಯಿದ್ದೀನಿ, ಸೆಟ್ ಮಾಡ್ಕೊತಾ ಇದ್ದೀನಿ. ಅಡ್ಜಸ್ಟಬಲ್ ಚೇರಲ್ಲಿ ಸೆಟ್ ಮಾಡಿಕೊಂಡು ಅಪ್ಪರ್ ಚೆಸ್ಟಿಗೆ ಡಂಬಲ್ ಪ್ರೆಸ್ ಮಾಡ್ತಾಯಿದ್ದೀನಿ. ಬರೀ ಡಂಬಲ್ಸಲ್ಲೇ ಮಾಡ್ತೀನಿ ಇವತ್ತು ನಾನು. ಒಂದು ದಿವಸ ಡಂಬಲ್ಸ್ ಇರುತ್ತೆ, ಇನ್ನೊಂದು ದಿವಸ ಬೆಂಚ್ ಪ್ರೆಸ್ಸು ಅಥವಾ ಮಿಷಿನಲ್ಲಿ ಮಾಡ್ತೀನಿ. ಇವಾಗ ನಾನು ಆವಾಗಲೇ ಏನು ಮಾಡಿದೆ ಫ್ಲ್ಯಾಟಲ್ಲಿ, ಇವಾಗ ನಾನು ಇನ್ಕ್ಲೈನಲ್ಲಿ ಫ್ಲೈ ಮಾಡ್ತಾಯಿದ್ದೀನಿ. ಇನ್ಕ್ಲೈನ್ ಫ್ಲೈ ವಿತ್ ಡಂಬಲ್ ಜೊತೆಗೆ ಫ್ಲೈ ಮಾಡ್ತಾಯಿದ್ದೀನಿ. ಇದು ನಮಗೆ ಚೆಸ್ಟು ಶೇಪಿಗೆಲ್ಲ ಇದು ಸಖತ್ತು ಒಳ್ಳೆ ವರ್ಕೌಟ್. ಇವೆಲ್ಲ ಒಬ್ರೊಬ್ಬರು ಬೆಂಚ್ ಹೊಡೆದು ಡಂಬಲ್ಸು ಅವತ್ತೇ ಹೊಡಿತಾರೆ. ಆದರೆ ನಾನು ನಂತರನೇ ತುಂಬ ಜನ ಒಂದು ದಿವಸ ಡಂಬಲ್ಸು, ಒಂದು ದಿವಸ ಬೆಂಚ್ ಹೊಡಿತಾರೆ, ಬೆಂಚು ಕೇಬಲ್ಲು. ಇವಾಗ ನಾನು ಫ್ಲ್ಯಾಟಲ್ಲಿ ಏನು ಮಾಡಿದೆ ಅದೇ ಸೇಮು ಇನ್ಕ್ಲೈನಲ್ಲಿ ಬೋತ್ ಆರ್ಮು ಕ್ಲೋಸ್ ಗ್ರಿಪ್ಪು ಪ್ರೆಸ್ ಮಾಡ್ತಾಯಿದ್ದೀನಿ. ಇದಾದಮೇಲೆ ನಾನು ಡಿಕ್ಲೈನ್ ಹೊಡಿತೀನಿ. ಡಿಕ್ಲೈನಲ್ಲಿ ನಾನು 3 ಎಕ್ಸಸೈಸು ಮಾಡಲ್ಲ. ಇದರಲ್ಲಿ ಜಸ್ಟು ಡಂಬಲ್ ಪ್ರೆಸ್ ಅಷ್ಟೇ ಮಾಡ್ತೀನಿ ಡಿಕ್ಲೈನಲ್ಲಿ.
ಡಿಕ್ಲೈನು ಡಂಬಲ್ ಪ್ರೆಸ್ಸು ಆದಮೇಲೆ ಇದು ಡೌನ್ ಚೆಸ್ಟಿಗೆ ವರ್ಕ್ ಆಗುತ್ತೆ ನಮಗೆ. ಇದಾದಮೇಲೆ ನೆಕ್ಸ್ಟು ನಾನು ಪುಲ್ ಓವರ್ ಮಾಡ್ತೀನಿ, ಡಂಬಲ್ಲು ಪುಲ್ ಓವರು. ನೋಡ್ತಾ ಇದ್ದೀರಾ ಈಗ ಪೊಸಿಷನ್ನು ಬಂದು ಫುಲ್ಲು ಎಷ್ಟಾಗುತ್ತೆ ಅಷ್ಟು ಚೆಸ್ಟನ್ನು ಸ್ಟ್ರೆಚ್ ಮಾಡಿ ಬಿಡಬೇಕು ಕೆಳಗಡೆ. ಫುಲ್ ಮಾಡಬೇಕು, ಪುಲ್ ಓವರು, ಡಂಬಲ್ ಪುಲ್ ಓವರು ಚೆಸ್ಟಿಗೆ. ಇದಾದಮೇಲೆ ನೆಕ್ಸ್ಟು ನಾನು ಇದೂ ಅಷ್ಟೇ, ಇದು ನಾನು ಫ್ಲ್ಯಾಟಿಗಿಂತ ಒಂದು ಸ್ಟೆಪ್ಪು ಮೇಲೆ ಹಾಕ್ಕೊಂಡು, ಇದು ಶೇಪಿಗಿದು ಫ್ಲೈ. ಇದು 360 ಡಂಬಲ್ ಫ್ಲೈ. ಇದು ಒಳ್ಳೆ ಶೇಪಿಗೆ ಒಳ್ಳೆ ವರ್ಕ್ ಆಗುತ್ತೆ. ಇವಾಗ ನಾನು ಮಷಿನ್ನಲ್ಲಿ ಚೆಸ್ಟ್ ಫ್ಲೈ ಮಾಡ್ತಾಯಿದ್ದೀನಿ, ಫ್ಲ್ಯಾಟು. ಇದು ಸಖತ್ತು ಒಳ್ಳೆ ವರ್ಕೌಟ್ ಆಗುತ್ತೆ, ಶೇಪಿಗೆಲ್ಲ ಸಖತ್ತಾಗೆ ಇದು ಶೇಪ್ ಕೂರುತ್ತೆ, ಚೆಸ್ಟ್ ಶೇಪು. ಇದಾದಮೇಲೆ ನಾನು ಟ್ರೈಸಿಪ್ಸ್ ಮಾಡ್ತೀನಿ. ಟ್ರೈಸಿಪ್ಸಿಗೆ ಈಗ ನಾನು ಫಸ್ಟು ಬಾರ್ ಡಿಪ್ಸ್ ಹೊಡ್ಕೊತೀನಿ. ಇದು ನಮಗೆ ಸ್ವಲ್ಪ ಲೈಟಾಗಿ ಚೆಸ್ಟಿಗೂ ವರ್ಕೌಟ್ ಆಗುತ್ತೆ ಮತ್ತು ಟ್ರೈಸಿಪ್ಸಿಗೂ ತುಂಬ ಪ್ರೆಷರ್ ಬೀಳುತ್ತೆ. ಸಖತ್ ವರ್ಕೌಟ್ ಇದು. ಇದನ್ನು ಹೊಡೆದ್ಬಿಟ್ಟು ನೀವು ಟ್ರೈಸಿಪ್ಸ್ ಹೊಡೆದ್ರೆ ತುಂಬ ಶೇಪಿಗೆಲ್ಲ ತುಂಬ ಅದು ಯೂಸ್ ಆಗುತ್ತೆ ಟ್ರೈಸಿಪ್ಸಿಗೆ. ಇವತ್ತು ನಾನು ಹೇಳ್ದಂಗೆ ಎಲ್ಲ ಡಂಬಲ್ಸಲ್ಲೇ ಮಾಡ್ತೀನಿ, ಯಾವುದು ಬಾರಲ್ಲಿ ಯಾವುದು ಮಾಡಲ್ಲ. ಈಗ ಜಿಗ್ಜಾಗ್ ಬಾರು ಅದೆಲ್ಲ ನಾನು ಹೋದ ಸಲ ಮಾಡಿದ್ದೀನಿ, ಹಾಗಾಗಿ ಈ ವಾರ ನಾನು ಅದನ್ನು ಮಾಡಲ್ಲ. ಈಗ ಬೋತ್ ಆರ್ಮು ಟ್ರೈಸಿಪ್ಸು ಡಂಬಲ್ ಪ್ರೆಸ್ ಮಾಡ್ತಾಯಿದ್ದೀನಿ. ಬಿಹೈಂಡ್ ದ ನೆಕ್ಕು, ಬೋತ್ ಆರ್ಮು. ಇವಾಗ ನಾನು ಸಿಂಗಲ್ ಆರ್ಮು ಟ್ರೈಸಿಪ್ಸು ಡಂಬಲ್ ಪ್ರೆಸ್ಸು ಸಿಟ್ಟಿಂಗಲ್ಲಿ ಮಾಡ್ತಾಯಿದ್ದೀನಿ. ಬಿಹೈಂಡ್ ದ ನೆಕ್ಕು. ಈಗ ರೈಟ್ ಹ್ಯಾಂಡು, ಈಗ ಲೆಫ್ಟ್ ಹ್ಯಾಂಡು, ಎರಡೂ ಹ್ಯಾಂಡಲ್ಲೂ ನಾನು ಸಿಂಗಲ್ ಆರ್ಮಲ್ಲಿ ಟ್ರೈಸಿಪ್ಸು ಪ್ರೆಸ್ ಮಾಡಿದ್ದೀನಿ. ಇದಾದಮೇಲೆ ನಾನು ಮಷೀನಿಗೆ ಬರ್ತೀನಿ. ಇವಾಗ ಮಷೀನಲ್ಲಿ ನಾನು ಬಾರ್ ಹಾಕ್ಕೊಂಡು, ಬಾರು ಟ್ರೈಸಿಪ್ಸ್ ಪ್ರೆಸ್ಸು ನೋಡಿ, ಶೇಪು ಸ್ಟಿಫಾಗಿರಬೇಕು. 4 ಆರ್ಮ್ ಮಾತ್ರ ಮೂಮೆಂಟ್ಸ್ ಇರಬೇಕು. ಎಲ್ಲ ಪ್ರೆಷರು ನಮಗೆ ಟ್ರೈಸಿಪ್ಸಿಗೆ ಬೀಳುತ್ತೆ. ಕೆಳಗೆ ಒಂದು ಸೆಕೆಂಡ್ ಹೋಲ್ಡ್ ಮಾಡಿ ಸ್ಲೋ ಬಿಡಬೇಕು. ಆಲ್ರೆಡಿ ಗೊತ್ತಿರೋರಿಗೆ ಹೇಳ್ತಾ ಇಲ್ಲ, ಯಾರ್ಯಾರಿಗೆ ಗೊತ್ತಿರಲ್ಲ ಅವ್ರಿಗೆ ಮಾತ್ರ ಗೊತ್ತಿಲ್ಲ ಅಂದರೆ ಹೇಳ್ತಾ ಇದ್ದೀನಿ ಅಷ್ಟೇ. ಗೊತ್ತಿರೋರಿಗೆ ಏನು ನನಗೆಲ್ಲ ಗೊತ್ತು ಹಂಗೆ ಹಿಂಗೆ ಅಂತ ಅಂದ್ಕೊಂಬಿಡಿ, ಗೊತ್ತಿಲ್ಲದವ್ರಿಗೆ ಮಾತ್ರ. ಇವಾಗ ನಾನು ರೋಪಲ್ಲಿ ಹೊಡಿತಾ ಇದ್ದೀನಿ. ಇದು ಕ್ಲೋಸಾಗಿ ಹಿಡ್ಕೊಂಡು, ಬೋತ್ ಆರ್ಮು ಕ್ಲೋಸಲ್ಲಿ ಹಿಡ್ಕೊಂಡು ಸೇಮು ಟ್ರೈಸಿಪ್ಸ್ ಪ್ರೆಸ್ ಮಾಡಬೇಕು ಕೇಬಲಲ್ಲಿ. ಇದು ಒಳ್ಳೆ ವರ್ಕೌಟ್ ಆಗುತ್ತೆ. ಇದಾದಮೇಲೆ ನಾನು ಫುಲ್ಲು ಡೌನ್ ಹಾಕ್ಕೊಂಡು ರೋಪಲ್ಲಿ ಇದು ಟ್ರೈಸಿಪ್ಸ್ ಪ್ರೆಸ್ ರೋಪಲ್ಲಿ. ಇದಾದಮೇಲೆ ನಾನು ಲಾಸ್ಟು ಟ್ರೈಸಿಪ್ಸಿಗೆ ಡಂಬಲ್ ಕಿಕ್ ಬ್ಯಾಕ್, ಇದು ಲಾಸ್ಟು. ಇದು ನಮ್ಮ ಟ್ರೈಸಿಪ್ಸು ಶೇಪಿಗೆ ತುಂಬ ಯೂಸ್ಫುಲ್. ಇದು ಲಾಸ್ಟಿಗೆ ಮಾಡ್ತಾಯಿದ್ದೀನಿ. ಇದಾದಮೇಲೆ ಸ್ವಲ್ಪ ಲೈಟಾಗಿ 4 ಆರ್ಮ್ಸಲ್ಲಿ ಪ್ಲೇಟಲ್ಲಿ ಮಾಡಿಕೊಂಡು ನನ್ನ ಈ ದಿನದ ವರ್ಕೌಟ್ನ ಮುಗಿಸ್ತೀನಿ. ಪ್ಲೇಟಲ್ಲಿ ಮಾಡ್ತಾಯಿದ್ದೀನಿ. ಡಂಬಲ್ಸಲ್ಲಿ ಏನು ಮಾಡ್ತಿದ್ದೆ, ಇವಾಗ ನಾನು ಇದನ್ನು ಪ್ಲೇಟಲ್ಲಿ ಮಾಡ್ತಾಯಿದ್ದೀನಿ ಇವತ್ತು. ನಿಮಗೇನಾದರೂ ಜಿಮ್ಮಿಂದು ವೀಡಿಯೋಸು, ಫಿಟ್ನೆಸ್ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇನ್ನೂ ಒಳ್ಳೊಳ್ಳೆ ಒಂದೊಂದೇ ಮಜಲಿಗೆ ನಾನು ಪರ್ಫೆಕ್ಟಾಗಿ ವೀಡಿಯೋ ಮಾಡಿ ಪೋಸ್ಟ್ ಮಾಡ್ತೀನಿ.
ಗೈಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗಿ ಬೇಗ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ ನೇಮ್ ಬಂದು ನವೀನ್ ಕ್ರಿಯೇಷನ್ಸ್ 236 ಅಂತ. ಇಷ್ಟ ಆಗಿದರೆ ಲೈಕ್ ಮಾಡಿ, ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಹಾಕಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.